ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ಇವಾಗಂತೂ ತುಂಬಾ ಡ್ರೈ ಆಗ್ತಾ ಇರೋದು ಹಾಗೂ ತುಂಬಾ ಬ್ಲ್ಯಾಕ್ ಆಗಿ ತುಂಬ ಪಿಂಪಲ್ಸ್ಗಳು ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು ಸ್ನೇಹಿತರೆ. ಈ ಒಂದು ಮನೆ ಮದ್ದನ್ನು ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಮುಖದ ಮೇಲೆ ಎಷ್ಟೇ ಓಪನ್ ಪೋರ್ಸ್ ಇದ್ದರೂ ಸ್ನೇಹಿತರೆ ನೀವು ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ಕೊರಿಯನ್ ರೀತಿಯಾಗಿ ನೀವು ಕೂಡ ಸ್ಕಿನ್ ಪಡ್ಕೊಳ್ಬಹುದು. ನಿಮ್ಮ ಕುತ್ತಿಗೆ ಭಾಗದಲ್ಲಿ ಹಾಗೂ ಕಾಲಿನ ಮೇಲೆ ಹಾಗೂ ಮುಖದ ಮೇಲೆ ಎಷ್ಟೇ ಕಪ್ಪಗೆ ಬಿಸಿಲಿನಿಂದ ಕಪ್ಪು ಬಣ್ಣಕ್ಕೆ ಬಂದಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನೀವು ಕೂಡ ಈ ರೀತಿಯಾಗಿ ನಿಮ್ಮ ಸ್ಕಿನ್ ಫಳಫಳ ಅಂತ ಹೊಳೆಯೋ ಹಾಗೆ ಪಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು. ಮೊದಲಿಗೆ ಇಲ್ಲೊಂದು ಬೌಲ್ನ ತೊಗೊಂಡಿರೋದು ಆ್ಯಂಡ್ ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ಕೋತಾ ಇರೋದು. ನೋಡಿ ಸ್ನೇಹಿತರೆ, ನೀವು ಕೂಡ ಕ್ಲಿನಿಕ್ ಪ್ಲಸ್ ಶಾಂಪೂನ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರ್ತೀರ ಯಾವಾಗಲೂ. ಆದರೆ ನಿಮ್ಮ ಸ್ಕಿನ್ಗೆ ಆ್ಯಂಡ್ ನಿಮ್ಮ ಮುಖದ ಮೇಲೆ ಯಾವಾಗಾದರೂ ನೀವು ಅಪ್ಲೈ ಮಾಡಿಲ್ಲ ಅಂದರೆ ಬೇಗನೆ ಅಪ್ಲೈ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇದ್ರ ಒಳಗಡೆ 1 ಸ್ಪೂನಷ್ಟು ನಾನು ಹಳದಿನ ಹಾಕ್ತಾ ಇರೋದು, ಅಂದರೆ ಅರಿಶಿಣ ಪೌಡರ್ನ ಹಾಕ್ತಾ ಇರೋದು. ನೀವು ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿಣ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಸ್ತೂರಿ ಹಳದಿನ ಯೂಸ್ ಮಾಡಿದ್ರೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. 1 ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜಲ್ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ 1 ಸ್ಪೂನ್ನ ಸಹಾಯದಿಂದ. ಸ್ನೇಹಿತರೆ, ಅರಿಶಿಣ ಅಂತೂ ನಮ್ಮ ಮುಖ ಎಷ್ಟೇ ಬ್ಲ್ಯಾಕ್ ಇದ್ದರೂ ತಕ್ಷಣದಲ್ಲೇ ವೈಟ್ ಮಾಡೋ ಹಾಗೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅರಿಶಿಣದಿಂದ. ಈಗ ನೋಡಿ, ಒಂದು ಜೆಲ್ ರೀತಿಯಾಗಿ ರೆಡಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ನೋಡಿ, ನಾನಿವಾಗ ನೆಕ್ಸ್ಟ್ ಕೋಲ್ಗೇಟ್ನ ತಗೋತಾ ಇರೋದು. ಏನಪ್ಪ ಹಲ್ಲಿಗುಜ್ಜು ಅಂತ ಕೋಲ್ಗೇಟ್ನ ಯೂಸ್ ಮಾಡಿಬಿಟ್ಟು ನಮ್ಮ ಮುಖನ ಯಾವ ರೀತಿ ನಾವು ತುಂಬಾ ಸುಂದರವಾಗಿ ಕಾಣಿಸ್ಕೊಳ್ಳೋಕೆ ಮಾಡ್ಬೋದು ಅಂತ ತಿಳ್ಕೊತಿದ್ದೀರಲ್ವ ಸ್ನೇಹಿತರೆ. ನೋಡಿ, ನಾವು ಡೈರೆಕ್ಟಾಗಿ ಯಾವಾಗಲೂ ಈ ಒಂದು ಕೋಲ್ಗೇಟ್ನ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಇಂಗ್ರೀಡಿಯೆಂಟ್ಸ್ನಲ್ಲಿ ನೀವೇನಾದರೂ ಮಿಕ್ಸ್ ಮಾಡಿದರೆ ನಿಮ್ಮ ಹಲ್ಲಿ ಯಾವ ರೀತಿ ಫಳಫಳ ಅಂತ ಹೊಳೆಯುತ್ತೆ ಸ್ನೇಹಿತರೆ, ಅದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಈ ಒಂದು ಕೋಲ್ಗೇಟ್. ನೋಡಿ, ಆ್ಯಂಡ್ ನೆಕ್ಸ್ಟ್ ನಾನು ಇದ್ರ ಒಳಗಡೆ ವ್ಯಾಸ್ಲಿನ್ನ ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಇವಾಗಲಂತೂ ಚಳಿಗಾಲ ಸ್ಟಾರ್ಟ್ ಆಗಿದೆ. ನಿಮ್ಮ ಮುಖ, ನಿಮ್ಮ ಕಾಲು, ನಿಮ್ಮ ಕೈ ಎಷ್ಟು ಹೊಡಿತಾ ಇದೆ ಅಂದರೆ ಚಳಿಗಾಲದಲ್ಲಿ ಕೇಳಬೇಡಿ. ರಕ್ತ ಕೂಡ ಸೋರ್ತಾ ಇರುತ್ತೆ ಸ್ವಲ್ಪ ಜನಕ್ಕೆ ಕಾಲು ಹಿಂಬಡಿಯಿಂದ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ, ನಿಮ್ಮ ಕಾಲು ಹೊಡಿತ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇದರಿಂದ ಸ್ವಲ್ಪನೇ ಪ್ರಮಾಣದಲ್ಲಿ ನಾನು ವ್ಯಾಸ್ಲಿನ್ನ ಇದ್ರ ಒಳಗಡೆ ಆ್ಯಡ್ ಮಾಡಿಕೊಂಡು ಈ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು. ನೋಡಿ, ಇವಾಗ ಈ ಒಂದು ರೆಮಿಡಿ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ. ನೀವು ಫೇಸ್ ಪ್ಯಾಕ್ ಕೂಡ ಅನ್ಬೋದು. ನಿಮ್ಮ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪು ಕೊಳೆ ಹಾಗೂ ಡಸ್ಟ್ ಎಷ್ಟೇ ಕೂತಿದ್ರು ಸ್ನೇಹಿತರೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ. ಸ್ನೇಹಿತರೆ ನೋಡಿ, ಇವಾಗ ಈ ಒಂದು ರೆಮಿಡಿ ರೆಡಿ ಆಗಿದೆ ಆ್ಯಂಡ್ ನಾನು ಇವಾಗ ನನ್ನ ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು. ನನ್ನ ಕೈಗಳು ಮೊದಲಿಗೆ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ನೋಡಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೇನೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನನಗಂತೂ ಇದರಿಂದ. ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ಈ ಒಂದು ಫೇಸ್ ಪ್ಯಾಕ್ನ ನಿಮಗೂ ಕೂಡ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು. ನೋಡಿ, ನಾನು ಹ್ಯಾಂಡ್ಸ್ಗೆ ಅಷ್ಟು ಕೂಡ ಅಪ್ಲೈ ಮಾಡಿಬಿಟ್ಟಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹ್ಯಾಂಡ್ಸ್ಗೂ ಕೂಡ ನಾನು ಇದೇ ರೀತಿಯಾಗಿ ಅಪ್ಲೈ ಮಾಡ್ತಾ ಇರೋದು. ನೋಡಿ, ಚೆನ್ನಾಗಿ ಜೆಂಟಲ್ ಆಗಿ ಮಸಾಜ್ ಮಾಡ್ತಾ ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಎರಡು ಕೈಗೂ ಕೂಡ. ನಾವು ಯಾವುದೇ ಒಂದು ಪಾರ್ಟಿಗೆ ಅಥವಾ ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೆ ಈ ರೀತಿ ಇನ್ಸ್ಟೆಂಟಾಗಿ ನಿಮ್ಮ ಫೇಸ್ನ ಗ್ಲೋ ಮಾಡ್ಕೊಳ್ಬಹುದು ಸ್ನೇಹಿತರೆ. ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ, ಯಾವುದೇ ಒಂದು ಟ್ರೀಟ್ಮೆಂಟ್ ಕೂಡ ತಗೊಳ್ಳದೆ ಈಸಿಯಾಗಿ ಮನೆಯಲ್ಲೇ ನಮ್ಮ ಫೇಸ್ ಯಾವ ರೀತಿ ವೈಟ್ ಆ್ಯಂಡ್ ತುಂಬಾ ಹೊಳೆಯೋ ಹಾಗೆ ಮಾಡ್ಕೊಳ್ಳೋ ಈ ಒಂದು ರೆಮಿಡಿನ ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ನೋಡಿ, ಈ ಒಂದು ಫೇಸ್ ಪ್ಯಾಕ್ ಇವಾಗ ಅಪ್ಲೈ ಮಾಡಿರೋದಾಗಿದೆ. ಇದನ್ನು ಒಂದು 20 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೀವು ವಾಶ್ ಮಾಡ್ಕೊಳ್ಬೋದು. ಆ್ಯಂಡ್ ನಾನು ವಾಶ್ ಕೂಡ ಯಾವ ಮಾಡೋದು ಕೂಡ ತೋರಿಸ್ತೇನೆ ಸ್ನೇಹಿತರೆ ನಿಮ್ಮ ಮುಂದೆನೇ. ನನ್ನ ಹ್ಯಾಂಡ್ಸ್ಗೆ ಏನು ಕೂಡ ಅಪ್ಲೈ ಮಾಡೋದಿಲ್ಲ. ನೋಡಿ, ಇವಾಗ ಒಂದು 20 ಮಿನಿಟ್ಸ್ ಆದ ತಕ್ಷಣ ನೋಡಿ, ನಾನು ಈ ರೀತಿಯಾಗಿ ಯಾವ ರೀತಿ ಒಣಗಿರೋದು ಅಂದರೆ ಡ್ರೈ ಆಗಿರೋದಾಗಿದೆ. ಆ್ಯಂಡ್ ಇದನ್ನು ನೋಡಿ ನಾನು ವಾಶ್ ಮಾಡಿ ಇವಾಗ ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇದರಿಂದ.
ಹಾಗೂ ಈ ಒಂದು ಫೇಸ್ ಪ್ಯಾಕ್ನಿಂದ ನೋಡಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ನಾವು ಬ್ಯೂಟಿ ಪಾರ್ಲರ್ಗಳಿಗಂತೂ ಹೋಗ್ಬಿಟ್ಟು ಎಷ್ಟೆಲ್ಲ ಫೇಶಿಯಲ್ ಆಗಿಬಿರೋದು ಅಥವಾ ಮೆನಿಕ್ಯೂರ್ ಪೆಡಿಕ್ಯೂರ್ಗಳನ್ನ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ. ಅದು ಸ್ವಲ್ಪ ಜನಕ್ಕೆ ಸೂಟ್ ಆಗೋದಿಲ್ಲ ಅವ್ರ ಸ್ಕಿನ್ಗೆ. ಈ ಒಂದು ರೆಮಿಡಿ ಎಲ್ಲ ಸ್ಕಿನ್ಗೂ ಕೂಡ ಸೂಟ್ ಆಗುತ್ತೆ ಸ್ನೇಹಿತರೆ. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ ಇವಾಗ ನಾನು ಹ್ಯಾಂಡ್ ವಾಶ್ ಕೂಡ ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಾ ಇರೋದು, ಯಾಕಂದರೆ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನಂಬಿಕೆ ಬರುತ್ತೆ ಅಂತ ನೋಡಿ. ಆ್ಯಂಡ್ ಇವಾಗ ನನ್ನ ಕೈಗಳು ಕೂಡ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ಆ್ಯಂಡ್ ಈ ಒಂದು ಹೋಮ್ ರೆಮಿಡಿನ ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಸ್ನೇಹಿತರೆ. ಹೆಣ್ಮಕ್ಳೇ ಅಂತ ಅಲ್ಲ, ಗಂಡಸರು ಕೂಡ ಟ್ರೈ ಮಾಡ್ಬೋದು. ನೋಡಿ ಯಾವ ರೀತಿ ಚೆನ್ನಾಗಿ ಹೊಳಿತಾ ಇದೆ ಅಂತ ನನ್ನ ಹ್ಯಾಂಡ್ಸ್ ಇವಾಗ. ಆ್ಯಂಡ್ ಈ ಒಂದು ಫೇಸ್ ಪ್ಯಾಕ್ನ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನೋಡಿ. ನೋಡಿ ಯಾವ ರೀತಿ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿರೋದು ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಮೊದಲನೇ ಬಾರಿಗೆ ಈ ಒಂದು ವಿಡಿಯೋನ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನನಗೂ ಕೂಡ ಸಪೋರ್ಟ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಶೇರ್ ನನಗೆ ತುಂಬಾ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಕೂಡ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾದ ಒಂದು ಫೇಸ್ ಪ್ಯಾಕ್ ನೋಡಬೇಕು ಅಂತ ತಿಳಿಸ್ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.